ಕೋಲಾರ ನಗರದ ಮೇಲಿರುವಂತಹ ಒತ್ತಡವನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ 20 ವರ್ಷಗಳ ಹಿಂದೆ ವರ್ತುಲ ರಸ್ತೆಯನ್ನು ಮಾಡಲಿಕ್ಕೆ ಕ್ರಿಯಾ ಯೋಜನೆಯನ್ನು ತಯಾರು ಮಾಡಿ ಸರ್ಕಾರಕ್ಕೆ ಕಳುಹಿಸಿಕೊಡಲಾಗಿತ್ತು. ಆದರೆ ಯೋಜನೆ ಮಾತ್ರ ಇನ್ನೂ ಅನುಷ್ಠಾನಗೊಂಡಿಲ್ಲ. ಈಗ 100 ಕೋಟಿ ಅನುದಾನ ಬಿಡುಗಡೆಯಾಗಿದೆ. ಡಿಪಿಆರ್ ಸಿದ್ಧತೆ ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಡಲಾಗಿದೆ. ಮುಂದಿನ 25 ವರ್ಷಗಳನ್ನು ಗಮನದಲ್ಲಿಟ್ಟುಕೊಂಡು ಕೋಲಾರದಿಂದ 9 ಕಿಲೋಮೀಟರ್ ಹೊರಗೆ ವರ್ತುಲ ರಸ್ತೆ ನಿರ್ಮಾಣ ಮಾಡಲಾಗ್ತಿದೆ. ಕೋಲಾರದ ಹೊರವಲಯದಲ್ಲಿ ಸುಮಾರು 1,000 ಎಕರೆಯಲ್ಲಿ ಟೌನ್ಶಿಪ್ ಸಹ ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ನೀಲನಕ್ಷೆಯನ್ನು ಸಿದ್ಧಪಡಿಸಲಾಗ್ತಾ ಇದೆ. ಕೇಂದ್ರ ಸರ್ಕಾರದ ನಗರಾಭಿವೃದ್ಧಿ ಇಲಾಖೆಯಿಂದ ರಾಜ್ಯದ ನಗರಾಭಿವೃದ್ಧಿ ಇಲಾಖೆಗೆ 350 ಕೋಟಿ ಅನುದಾನ ಲಭಿಸಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ 100 ಕೋಟಿ ಅನುದಾನವನ್ನು ಕೋಲಾರ ಜಿಲ್ಲೆಗೆ ನೀಡಿದ್ದಾರೆ. ಕೋಲಾರ ರಿಂಗ್ ರೋಡ್ಗೆ 100 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. ಆ 100 ಕೋಟಿ ಅನುದಾನವನ್ನು ಯಾವ ರೀತಿಯಲ್ಲಿ ನಾವು ರಿಂಗ್ ರೋಡ್ ಮಾಡೋದಕ್ಕೆ ಅನುದಾನ ಕೊಟ್ಟಿದ್ದಾರೆ, ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದಿದೆ. ಹಳೆಯದು ಒಂದು ರಿಂಗ್ ರೋಡ್ ಪ್ಲ್ಯಾನ್ ಮಾಡಿದ್ದಾರೆ. ಮೊದಲು ಯಾವಾಗ 15 ವರ್ಷ ಹಿಂದ್ಗಡೆ ಪ್ಲ್ಯಾನ್ ಮಾಡಿದ್ದಾರೆ. ಅದೆಲ್ಲಿ ಮಾಡಿದ್ದಾರೆ ಅಂದರೆ ನಮ್ಮ ತೇರಳ್ಳಿ ಬೆಟ್ಟ ಏನಿದೆ, ಇವಾಗ ಆ ಸೈಡಲ್ಲಿ ಬೆಟ್ಟ ಟೌನ್ ಅಟ್ಯಾಚ್ ಆಗಿ ಬೆಟ್ಟದ ಸೈಡಲ್ಲಿ ರೋಡ್ ಮಾಡಿದ್ದಾರೆ. ಇವತ್ತು ಅದನ್ನೆಲ್ಲ ಡೆವಲಪ್ಮೆಂಟ್ ಆಗೋಗ್ಬಿಟ್ಟಿದೆ. ರೋಡ್ ಅಂತ ಪ್ಲ್ಯಾನ್ ಎಲ್ಲಿದೆಯೋ ಅದರಲ್ಲಿ ಬಿಲ್ಡಿಂಗ್ಸು ಮನೆಗಳು ಎಲ್ಲ ಕಟ್ಬಿಟ್ಟಿದ್ದಾರೆ. ಅಕ್ವಿಜೇಷನ್ ಮಾಡಿ ಇವತ್ತು ಅದನ್ನು ಅಷ್ಟು ದುಡ್ಡು ಕೊಟ್ಟು ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅದು ಯಾಕಂದರೆ ಬಿಲ್ಡಿಂಗ್ಗಳೆಲ್ಲ ಮನೆಗಳೆಲ್ಲ ಹೊಡಿಬೇಕಾಗ್ತದೆ. ಆಮೇಲೆ ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ಗೆ ಹೋದರೆ ಆ ಕೋರ್ಟಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ನಮಗೆ ಒಂದು ಶುಭ ಸುದ್ದಿಯನ್ನು ನಮ್ಮ ಜಿಲ್ಲೆಗೆ ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಬಹುದಿನಗಳ ಬೇಡಿಕೆ ಏನಂದರೆ ರಿಂಗ್ ರಸ್ತೆ ಆಗಬೇಕು ಅಂತ, ರಿಂಗ್ ರೋಡನ್ನು ಮಾಡಬೇಕು ಅಂತ. ಯಾಕೆಂದರೆ ನಮ್ಮ ರೋಡ್ಗಳು ತುಂಬ ಕಂಜೆಸ್ಟೆಡ್ ಆಗಿದೆ. ಓಲ್ಡ್ ಸಿಟಿಯಲ್ಲಿ ಟ್ರಾಫಿಕ್ ಸಮಸ್ಯೆ ಇದೆ. ಆ ಉದ್ದೇಶದಿಂದ ರಿಂಗ್ ರೋಡ್ ಮಾಡಬೇಕು. ಮತ್ತು ರಿಂಗ್ ರೋಡ್ ಮಾಡೋದರಿಂದ ನಮ್ಮ ಇಡೀ ಜಿಲ್ಲೆಯ, ಅದರಲ್ಲೂ ಕೇಂದ್ರ ಸ್ಥಾನದ ಒಂದು ಅಭಿವೃದ್ಧಿ ಆಗುತ್ತೆ. ಟ್ರಾಫಿಕ್ ಕಡಿಮೆ ಆಗೋದ್ರ ಜೊತೆಗೆ ಅಪಘಾತಗಳು ಕಡಿಮೆ ಆಗೋದ್ರ ಜೊತೆಗೆ ನಮ್ಮ ಹೊರವರ್ತುಲ ರಸ್ತೆ ಬಂದಾಗ ಅಲ್ಲಿನ ಭಾಗದಲ್ಲಿ ನಮ್ಮ ಏನು ಒತ್ತಡ ಇವತ್ತು ಟೌನ್ ಮೇಲೆ